ಈಗ ನಮ್ದು ಸ್ಟ್ರಾಟಜಿ ಸೆಕ್ಷನ್ ಸ್ಟ್ರಾಟಜಿ ಸೆಕ್ಷನ್ ಏನೈತಂದ್ರೆ ಈಗ ನೋಡ್ಬೋದು ನಮ್ಮ ಕಡೆ ಒಂದು ಸೆಲ್ ಪೊಸಿಷನ್ ಐತಿ, ಬೈ ಪೊಸಿಷನ್ ಐತಿ. ಈಗ ನಮ್ದು ಸೆಲ್ ಪೊಸಿಷನ್ ಪ್ರಾಫಿಟ್ ಒಳಗೆ ಐತಿ. ನಾನು ಕ್ಲೋಸ್ ಮಾಡ್ತೀನಿ. ಈಗ ನಮ್ಗೆ ಜಸ್ಟ್ ಬೈ ಪೊಸಿಷನ್ ನೋಡ್ತೀವಿ. ರೀಸನ್ ಏನಂದ್ರೆ ಮಾರ್ಕೆಟ್ ಗೋಲ್ಡ್ ಒಂದ್ಸರಿ ಈ ರೇಷನ್ಸ್ ದಿಂದ ಬ್ರೇಕ್ಔಟ್ ಕೊಟ್ಟ ಶಾಪ್ ಅಪ್ಸೈಡ್ ಹೋದ್ಮೇಲೆ ರಿಟೆಸ್ಟ್ ಮಾಡಕ್ ಬಂದೈತಿ. ಒಂದ್ಸರಿ ರಿಟೆಸ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಅಪ್ಸೈಡ್ ಹೋಗ್ತಿ. ಈಗ ಅಗೇನ್ ಅದ ಪ್ಲೇಸ್ ಒಳಗೆ ಬಂದ ಮಾರ್ಕೆಟ್ ಈ ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡ್ತಿರ್ಲಿಲ್ಲ. ಸೊ ಮಾರ್ಕೆಟ್ ಒಳಗೆ ಬುಲಿಶ್ ಮೊಮೆಂಟಮ್ ಇದ್ದಿದ್ದರಿಂದ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗೋದು ಪಾಸಿಬಿಲಿಟಿ ಐತಿ. ನನ್ನ ಪ್ರಿಡಿಕ್ಷನ್ ಆ ರೀತಿ ತೋರಿಸೈತಿ. ನಾನು ಈ ಬೈಸ್ ಎಲ್ಲ ಪೊಸಿಷನ್ ಹೋಲ್ಡ್ ಮಾಡಿದ ರೀಸನ್ ಏನಂದ್ರೆ ನಾವು ನಿನ್ನೆ ಗೋಲ್ಡ್ ಒಳಗ ಈ ಈ ಹ್ಯಾಮರ್ ಕ್ಯಾಂಡಲ್ ನೋಡಿ ನಾನು ಒಂದು ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿದ್ದೀನಿ. ಈ ಹ್ಯಾಮರ್ ಕ್ಯಾಂಡಲ್ ನೋಡಿ ಒಂದು ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿದ್ದೀನಿ. ಬಿಕಾಸ್ ರೀಸನ್ ಅಂದ್ರೆ ಮಲ್ಟಿಪಲ್ ವೀಕ್ ರಿಜೆಕ್ಷನ್ ಇತ್ತು. ಈ ಕ್ಯಾಂಡಲ್ ಕೂಡ ಈ ಬಿಗ್ ಫಿಲ್ ಮಾಡಿದ್ರೆ ಬಿಗ್ ರಿಜೆಕ್ಷನ್ ತಗೊಂಡು ಅಪ್ಸೈಡ್ ಆಗಿತ್ತು. ಸೊ ಲಿಟಲ್ ಬಿಟ್ ಒಂದು 100 ಪೀಪ್ ಮಾರ್ಕೆಟ್ ಒಳಗೆ ಕ್ಯಾಪ್ಚರ್ ಮಾಡಬೇಕಂದ್ರೆ ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿದ್ದೀನಿ. ಬಟ್ ಅದು ಹ್ಯಾಮರ್ ಕ್ಯಾಂಡಲ್ ಹೋಲ್ಡ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಈ ಕ್ಯಾಂಡಲ್ ಈ ವೀಕ್ ರಿಜೆಕ್ಷನ್ ಫಿಲ್ ಮಾಡಿ ಡೌನ್ ಬಂತು. ಸೊ ನಾನು ಟ್ರೇಡ್ ಕ್ಲೋಸ್ ಮಾಡಿಲ್ಲ. ಯಾಕಂದ್ರೆ ಮಾರ್ಕೆಟ್ ಒಳಗೆ ಗೋಲ್ಡ್ ಮಾರ್ಕೆಟ್ ಬುಲಿಶ್ ಇದರಿಂದ ಮಾರ್ಕೆಟ್ ಅಪ್ಸೈಡ್ ಬರ್ಬೋದು ಅಂತ ಗೊತ್ತು. ಸೊ ನಾನು ರಿವರ್ಸ್ ಮಾಡಿದ್ನಿ. ರಿವರ್ಸ್ ಮೀನ್ಸ್ ಏನಂದ್ರೆ ಬೈ ಸೈಡ್ನು ಇತ್ತು ನಮ್ಮ ಕಡೆ. ಬೈ ಸೈಡ್ ಇತ್ತು. ಇದು ಈ ಕ್ಯಾಂಡಲ್ ವೀಕ್ ರಿಜೆಕ್ಷನ್ ಫಿಲ್ ಮಾಡಿ ಡೌನ್ ಕ್ಲೋಸ್ ಆಗ್ಲಿಲ್ಲ. ನಾನು ಬೈ ಪೊಸಿಷನ್ ಮೇಲೆ ಆಲ್ರೆಡಿ ನನ್ನ ಕಡೆ ಇತ್ತು. ಸೊ ನಾನು ಇನ್ನೊಂದು ಸೆಲ್ ಪೊಸಿಷನ್ ಆ್ಯಡ್ ಮಾಡಿದ್ವಿ. ಸೊ ನನ್ನ ಕಡೆ ಬೈ ಪೊಸಿಷನ್ ಸೆಲ್ ಪೊಸಿಷನ್ ಎರಡು ಉಳಿತು. ಅದ್ರ ಜೊತೆ ಏನ್ ಮಾಡಿದ್ನಿ ಅಂದ್ರೆ ಲಿಟಲ್ ಬಿಟ್ ಅಲ್ಲೆಲ್ಲಿ ಸೆಲ್ ಲಿಟಲ್ ಬಿಟ್ ಸ್ಮಾಲ್ ಸೆಲ್ ಪೊಸಿಷನ್ ಆ್ಯಡ್ ಮಾಡಿ ಮೈನರ್ ಪ್ರಾಫಿಟ್ ಮಾಡಿದ್ನಿ. ಓವರ್ ಆಲ್ ಇಲ್ಲಿ ನಮ್ಗೆ ಮಾರ್ಕೆಟ್ ಇಲ್ಲಿ ಇಲ್ಲಿ ಬರೋದು 1500 rupees ಪ್ರಾಫಿಟ್ ಒಳಗಿತ್ತು. ಆಮೇಲೆ ಇಲ್ಲಿ ಬಂದಾಗ ನಮ್ಗೆ ಬೈಯರ್ಸ್ ಎಲ್ಲ ಎರಡು ಟ್ರೇಡ್ ಇದ್ದು. ಒಂದ್ಸರಿ ಮಾರ್ಕೆಟ್ ಇಲ್ಲಿ ಅಪ್ಸೈಡ್ ಹೋದ್ಮೇಲೆ ಅದ ಪ್ಲೇಸ್ ಬಂದ್ಮೇಲೆ ಈ ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡಕ್ ಆಗಿಲ್ಲ. ಈ ಹೋಲ್ಡ್ ಮಾಡುವಂತ ಡಿಸಿಷನ್ ನಂಗೆ ನೆಕ್ಸ್ಟ್ 12ವರೆಗೆ ಲಂಡನ್ ಸೆಷನ್ ಇದರಿಂದ ಲಂಡನ್ ಒಳಗ ಗೋಲ್ಡ್ ಮಾರ್ಕೆಟ್ ಲಿಟಲ್ ಬಿಟ್ ಅಪ್ಸೈಡ್ ಹೋಗೋದ್ರಿಂದ ನಾನು ಇಲ್ಲಿ ಸೆಲ್ ಪೊಸಿಷನ್ ಆ್ಯಡ್ ಮಾಡಿದ್ದೀನಿ. ಈಗ ನನ್ನ ಕಡೆ ಬೈ ಪೊಸಿಷನ್ ಅಷ್ಟೇ ಹೋಗುತ್ತೆ. ಈಗ ಬೈ ಅರೌಂಡ್ 2700 ರೂಪಾಯಿ ಲಾಸ್ ಒಳಗೈತಿ. ನಮ್ದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ಈ ಲೆವೆಲ್. ಇಫ್ ಏನಾದ್ರೂ ಈ ಗೋಲ್ಡ್ ಈ 2920 ಲೆವೆಲ್, ಓಕೆ 2920 ಲೆವೆಲ್ ಬಂತಂದ್ರೆ ನಾನು ಇದ ಬೈ ಸೈಡ್ ಲಾಸ್ ಒಳಗಿದ್ದ ಪ್ರಾಫಿಟ್ ಒಳಗೆ ಬರ್ತೈತಿ. ಇಲ್ಲೊಂದ ಸೆಲ್ಫ್ ಪೊಸಿಷನ್ ಕ್ಲೋಸ್ ಮಾಡಿದ ಮೇಲೆ ನಾವು ಇನ್ನೊಂದು ಲಾಂಗ್ ಪೊಸಿಷನ್ ಆ್ಯಡ್ ಮಾಡ್ತೀವಿ. ಅದ ನ್ಯೂ ಲಾಂಗ್ ಪೊಸಿಷನ್ ಈಗ ಅರೌಂಡ್ 320 ರೂಪಾಯಿ ಪ್ರಾಫಿಟ್ ಒಳಗೈತಿ. ಅದ ಲಾಸ್ ಏನೈತಿಲ್ಲ ಈಗ ಅರೌಂಡ್ 2300 ರೂಪಾಯಿ ಲಾಸ್ ಒಳಗೈತಿ. ಇಫ್ ಏನಾದರೂ ಮಾರ್ಕೆಟ್ ಇಲ್ಲಿ ಮಟ್ಟ ಬರ್ತಾರೆ ನಾನು 1000 ರೂಪೀಸ್ ಪ್ರಾಫಿಟ್ ತೊಗೊಂಡ ಈ ಟ್ರೇಡ್ ನಾನು ಎಕ್ಸಿಟ್ ಆಗ್ತೀನಿ. ಇದನ್ನ ಹೋಲ್ಡ್ ಮಾಡ್ತೀನಿ ಅಂಟಿಲ್ ಪ್ರಾಫಿಟ್ ಒಳಗೆ ಬರೋಮಟ. ಇದನ್ನ ಏನು ಅಡ್ವಾಂಟೇಜ್ ಅಂದ್ರೆ ಸ್ಮಾಲ್ ಅಕೌಂಟ್ ಇದ್ದವರು ಸ್ಮಾಲ್ ಅಕೌಂಟ್ ಇದ್ದವರು $20 $30 ಇಂದ ಟ್ರೇಡ್ ಮಾಡೋರ ಅವ್ರಿಗೇನು ಮಾರ್ಕೆಟ್ ಒಳಗೆ ಎಕ್ಸ್ಪೀರಿಯನ್ಸ್ ಇದಿಲ್ಲ. ಸೊ ಅವ್ರು ಈ ರೀತಿ ಮಾಡ್ಬೋದು. ಇಫ್ ಈಗ ಏನಾದ್ರು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತೊಗೊಂಡು ಒಂದ್ಸರಿ ಮಾರ್ಕೆಟ್ ಅಪ್ಸೈಡ್ ಐತಿ, ಸೆಕೆಂಡ್ ಟೈಮ್ ಇಲ್ಲಿ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲೆ ಹೋಗಿ ಟ್ರೈ ಮಾಡೈತಿ. ಇಫ್ ನೀವು ಹಿಂಗೆ ಅನಾಲಿಸಿಸ್ ಮಾಡಿ ನೀವು ಏನಾದ್ರು ಬೈ ಮಾಡಿದ್ರೆ ನಿಮ್ ಸ್ಟಾಪ್ ಲಾಸ್ ಎಷ್ಟಾಗುತ್ತೆ? 0.1 ಲಾಟ್ ಅಷ್ಟು ಪಾಸಿಬಲ್ ಇದೆ. ನಿಮ್ ಸ್ಟಾಪ್ ಲಾಸ್ ಎಷ್ಟಾಗ್ತೈತೆ ಅಂದ್ರೆ ಒಂದು $5 ಆಗ್ತೈತಿ. ಇಫ್ ಮಾರ್ಕೆಟ್ ಹಂಗ ಅಪ್ಸೈಡ್ ಹೋಗಲಾರ ಈ ಸಪೋರ್ಟ್ ಲೆವೆಲ್ ಬ್ರೇಕ್ ಮಾಡಿ ಡೌನ್ ಬರಕ್ ಟ್ರೈ ಮಾಡ್ತೀರ, ಅವಾಗ ಏನ್ ಮಾಡೋದು ರಿವರ್ಸ್ ಟ್ರೇಡ್ ಮಾಡೋದು. ಆಲ್ರೆಡಿ ಬೈ ಸೈಡ್ ಒಂದು ಪೊಸಿಷನ್ ನಮ್ಮ ಕಡೆ ಇರ್ತದೆ, ಸೆಲ್ ಸೈಡ್ ಮಾಡೋದು. ನಾ ಆಲ್ರೆಡಿ ಒಂದು ಮಾರ್ಕೆಟ್ ಒನ್ ವೀಕ್ ಇಲ್ಲ 2 ವೀಕ್ 4-5 ಡೇಸ್ ಬಿಟ್ಕಿಶನ್ ಮಾರ್ಕೆಟ್ ಇಲ್ಲಿ ಬಂದದ್ದು ತಿಳ್ಕೊಂಡು. ಈ ಮಾರ್ಕೆಟ್ ಇಲ್ಲಿ ಇದ್ದಾಗ ನಮ್ಮ ಕಡೆ ಬೈಯರ್ಸ್ ಎಲ್ಲ ಎರಡು ಪೊಸಿಷನ್ ಇರ್ತಾವೆ. ಸೊ ಈ ಟೈಮ್ ಒಳಗೆ ಬಂದಾಗ ಮಾರ್ಕೆಟ್ ಇಲ್ಲಿ ರಿವರ್ಸಲ್ ಆಗೋ ಚಾನ್ಸಸ್ ಇಲ್ಲ. ಏನಾದ್ರು ಕ್ಯಾಂಡಲ್ ಪರ್ಫಾರ್ಮೆನ್ಸ್ ತೋರಿಸ್ತಂದ್ರೆ ಆಲ್ರೆಡಿ ನಮ್ ಸೆಲ್ ಅಂದ್ರೆ ನಮ್ ಪ್ರಾಫಿಟ್ ಒಳಗೆ ಇರ್ತದೆ. ಸೆಲ್ ಕ್ಲೋಸ್ ಮಾಡೋದು, ಬೈ ಹೋಲ್ಡ್ ಮಾಡಿಬಿಡುದು. ನಮ್ದು ಎಂಟ್ರಿ ಪ್ರೈಸ್ ಇಲ್ಲಿ ಬರ್ತೈತಿ. ಮಾರ್ಕೆಟ್ ಇಲ್ಲಿ ಬಂದಾಗ ಅರೌಂಡ್ 3000 ರೂಪೀಸ್ ಪ್ರಾಫಿಟ್ ಒಳಗೆ ಇರ್ತೈತಿ. ಸೆಲ್ ಸೈಡ್ ಪ್ರಾಫಿಟ್ ಒಳಗೆ ಇರ್ತೈತಿ. ಸೆಲ್ ಕ್ಲೋಸ್ ಮಾಡೋದು, ಬೈ ಹಂಗ ಬಿಟ್ಬಿಡುದು. ಬೈ ಇಲ್ಲಿ ಬರಂಗಿಲ್ಲ ನಮ್ಗೆ ಪ್ರಾಫಿಟ್ ಹೋಗುತ್ತೆ, ಬೈ ಕ್ಲೋಸ್ ಮಾಡ್ಬಿಡುದು. ಓವರ್ ಆಲ್ ಇದನ್ನ ಏನಾಗೈತೆ ಅಂದ್ರೆ ಅಕೌಂಟ್ ಬಿಡೋ ಆಗೋದಿಲ್ಲ. ನಮ್ಗೆ ಮಾರ್ಕೆಟ್ ಒಳಗೆ ಎಕ್ಸ್ಪೀರಿಯನ್ಸ್ ಆಗೈತಿ. ಇದು ಓನ್ಲಿ ಯಾವಾಗ ಪಾಸಿಬಲ್ 0.01 ಲಾಟ್ದಿಂದ. ಇದ್ರೊಳಗೆ ಇನ್ನೂ ಒಂದು ಪಾಸಿಬಿಲಿಟಿ ಏನೈತೆ ಅಂದ್ರೆ ಈಗ ಒಂದ್ಸರಿ ನೀವು ಇಲ್ಲಿ ಮಾರ್ಕೆಟ್ ಒಂದ್ಸರಿ ಇಲ್ಲಿ ಹಿಡಿದ ರಿವರ್ಸಲ್ ಆಗ್ತದೆ ತಿಳ್ಕೊಂಡು ಒಂದ್ಸರಿ ಬೈ ಮಾಡಿದ್ರಿ, ಓಕೆ ಹೋಗ್ಲಿಲ್ಲ. ನಿಮ್ದು ಅನಾಲಿಸಿಸ್ ನಿಮ್ಮ ಅನಾಲಿಸಿಸ್ ಅಪೋಸಿಟ್ ಮಾರ್ಕೆಟ್ ಹೋಯ್ತದ, ಇಲ್ಲಿ ಬ್ರೇಕ್ ಆದ್ಮೇಲೆ ಇನ್ನೊಂದು ಸೆಲ್ ಮಾಡ್ತೀವಿ. ಇಫ್ ಎಲ್ಲರೂ ಬಾಳ್ ಡೊಮಿನೆಂಟ್ ಇದ್ರೆ ಬಾಳ್ ಸ್ಟ್ರಾಂಗ್ ಇದ್ರೆ ಅಂದ್ರೆ ಎರಡು ಸೆಲ್ ಪೊಸಿಷನ್ ಓಪನ್ ಮಾಡೋದು. ಬೈಯರ್ಸ್ ಎಲ್ಲ ಎರಡು ಹೆಚ್ಚಾಗ್ತಾವೆ, ಇನ್ನೊಂದ್ ಸೆಲ್ ಓಪನ್ ಮಾಡೋದು. ಇದು ಓವರ್ ಆಲ್ ಇದೆ $5 ಲಾಸ್ ಹೊಡೆದಿದ್ರೆ ಅವ್ರನ್ನ 500 ರೂಪೀಸ್ ಲಾಸ್ ಹೊಡೆದಿರ್ತದೆ. ಎರಡು ಸೆಲ್ ಮಾಡಿದ್ವಿ ನಾವು. ಇನ್ನೊಂದ್ ಸೆಲ್ ಇರ್ತದಲ್ಲ ಇದ್ರ ಓವರ್ ಆಲ್ ಇದೆ ಮೊದಲು ನಾವು ಬೈಯರ್ಸ್ ಎಲ್ಲ ಏನ್ ಮಾಡಿರ್ತೀವಿ ಡಿಫ್ರೆನ್ಸ್ ಎಷ್ಟು ಅಷ್ಟು ಪ್ರಾಫಿಟ್ ತಗೊಂಡು ಎಕ್ಸಿಟ್ ಆಗಿಬಿಡುದು. ಹಿಂಗ್ ಮಾಡಿದ್ರು ನಡೀತಿ. ಓವರ್ ಆಲ್ ಇದ್ರೆ 69 ಸ್ಟ್ರಾಟಜಿ ಇದೆ. ಜಸ್ಟ್ ಸಮಟೈಮ್ಸ್ ಹೆಡೇಕ್ ಆಗ್ತೈತಿ, ಟೈಮ್ ಕನ್ಸ್ಯೂಮ್ ಭಾಳ ಮಾಡ್ತೈತಿ. ಬಟ್ ಅಕೌಂಟ್ ಬಿಡೋ ಆಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಬಿಗಿನರ್ಸ್ ಬಂದಿರೋದ್ರೆ ಎಕ್ಸ್ಪೀರಿಯನ್ಸ್ ಮಾಡಕ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಈಗ ನಮ್ದೇ ಒಂದು ಕ್ಲೋಸ್, ಓಕೆ ನಾವು ಸೆಲ್ ಈ ಏರಿಯಾ ಒಳಗೆ ನಾವು ಸೆಲ್ಫ್ ಕ್ಲೋಸ್ ಮಾಡಿದ್ವಿ ಅಷ್ಟೇ. $793 ಪ್ರಾಫಿಟ್ ನಾವು ಕ್ಲೋಸ್ ಮಾಡಿದೀವಿ.